ನಮಸ್ಕಾರ ಸ್ನೇಹಿತರೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ನಿಮ್ಗೆ ಗೊತ್ತು. ಇವ್ರು ಏನಾದ್ರೂ ಭಾಷಣ ಮಾಡ್ಲಿಕ್ಕೆ ನಿಂತ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅನ್ನೋದು ಕೆಲವೊಮ್ಮೆ ಅವರಿಗೂ ಅರ್ಥ ಆಗಲ್ಲ, ಬೇರೆಯವರಿಗಂತೂ ಬಿಡಿ ಅರ್ಥ ಆಗೋದಿಲ್ಲ. ಆದ್ರೆ ಅವ್ರು ಒಮ್ಮೆ ಭಾಷಣ ಮಾಡಿ ಮಧ್ಯದಲ್ಲಿ ಸ್ಟಾಪ್ ಕೊಡ್ತಾರಲ್ಲ, ಗ್ಯಾಪ್ ಕೊಡ್ತಾರೆ. ಗ್ಯಾಪ್ ಕೊಟ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಒಂದ್ ರೌಂಡ್ ನೋಡ್ತಾರಲ್ಲ, ಆಗ ಪಕ್ಕದಲ್ಲಿ ಕೂತ್ಕೊಂಡಿದ್ದವರು ಅಥವಾ ಸ್ಟೇಜ್ ನಲ್ಲಿ ಇರೋರು ಅಥವಾ ಕೆಳಗಡೆ ಕೂತ್ಕೊಂಡಿದ್ದವರು ಚಪ್ಪಾಳೆ ಅಂತೂ ಹೊಡಿತಾರೆ. ಇಲ್ಲದಿದ್ರೆ ಆತನಿಗೆ ಬೇಸರ ಆಗ್ಬಹುದು ಅಂತೇಳಿ. ಅರ್ಥ ಆಗಿಲ್ಲ ಅಂತೇಳಿ ಕಣ್ ಬಿಟ್ಕೊಂಡು ಕೂತ್ಕೊಂಡ್ರೆ ರಾಹುಲ್ ಗಾಂಧಿ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಏನಾದ್ರು ಆಕ್ಷನ್ ತಗೊಳ್ಬಹುದು. ಅದಕ್ಕಾಗಿ ಏನ್ ಮಾಡ್ತಾರೆ, ಎಲ್ಲರೂ ಚಪ್ಪಾಳೆ ಹೊಡಿತಾರೆ. ರಾಹುಲ್ ಗಾಂಧಿಗೂ ತುಂಬಾ ಖುಷಿ ಆಗ್ತದೆ. ಓಕೆ, ನಾನು ಮಾತಾಡಿದ್ ನನಗೆ ಅರ್ಥ ಆಗಿಲ್ಲ ಅಂದ್ರೆ ಅಡ್ಡಿಲ್ಲ, ಉಳಿದವ್ರಿಗೆ ಅರ್ಥ ಆಯ್ತಲ್ಲ ಅಂತ ಹೇಳ್ಕೊಂಡು ಖುಷಿ ಪಡ್ತಾರೆ. ಈಚಿನ ಭಾಷಣಗಳನ್ನ ನೀವು ನೋಡಿದಾಗ ನಿಮ್ಗೆ ಅರ್ಥ ಆಗ್ತದೆ. ಇಷ್ಟನ್ನು ನಾನು ಯಾಕೆ ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ನಿನ್ನೆನೋ ಅಥವಾ ಮೊನ್ನೆನೋ ಎಲ್ಲೋ ಭಾಷಣ ಮಾಡಿರುವಾಗ ಹೇಳಿರುವಂತ ಕೆಲವೊಂದು ಮಾತುಗಳು ಯಾರೋ ನನಗೆ ಅವರ ಭಾಷಣದ ತುಣುಕೊಂದನ್ನು ಕಳಿಸ್ಕೊಟ್ಟಿದ್ರು. ಅದನ್ನ ನೋಡಿದಾಗ ನನಗೆ ಈ ರೀತಿ ಅನಿಸ್ತು. ಹಾಗಾದ್ರೆ ಅದು ಏನು ಅಂತ ಹೇಳ್ಕೊಂಡು ನಾನು ಸ್ವಲ್ಪ ಡೀಟೇಲ್ ಆಗಿ ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಆಯ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ರಾಹುಲ್ ಗಾಂಧಿ ಇತ್ತೀಚಿನ ದಿನಗಳಲ್ಲಿ ಅವ್ರು ಭಾಷಣ ಮಾಡುವಾಗ ಯಾವ ರೀತಿ ಮಾಡ್ತಾರೆ ಅಂದ್ರೆ, ತಾನೋರ್ವ ಬಹುದೊಡ್ಡ ದಾರ್ಶನಿಕ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಅಂದ್ರೆ ಪೊಲಿಟಿಷಿಯನ್ಗಿಂತ ಜಾಸ್ತಿಯಾಗಿ ದಾರ್ಶನಿಕರ ತರ ಮಾತಾಡ್ತಾರೆ. ಈ ದಾರ್ಶನಿಕರು ಮಾತಾಡುವಾಗ ಬಹಳಷ್ಟು ಕೋಟ್ಗಳನ್ನ ಯೂಸ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಏನೇನೋ ಹೇಳ್ತಾರೆ. ಅದು ಸಾಮಾನ್ಯದವರಿಗೆ ಅರ್ಥ ಆಗಲ್ಲ. ಅಂದ್ರೆ ನಮ್ಮ ತರದವ್ರು ನಿಮ್ ತರದವ್ರಿಗೆ ಅರ್ಥ ಆಗಲ್ಲ. ಅಂದ್ರೆ ಅವರ ಬುದ್ಧಿ ಲೆವೆಲ್ನವ್ರಲ್ಲಿದ್ದವ್ರಿಗೆ ಮಾತ್ರ ಅದು ಅರ್ಥ ಆಗ್ತದೆ ಹೊರತು ಬೇರೆಯವರಿಗೆ ಅರ್ಥ ಆಗಲ್ಲ. ನೀವು ಯಾರನ್ನೋ ಒಬ್ಬನ ಕೂರಿಸ್ಕೊಂಡು ಆತನ ಎದುರುಗಡೆ ಉಪನಿಷತ್ತನ್ನ ನೀವು ಪಠಿಸ್ಲಿಕ್ಕೆ ಶುರು ಮಾಡಿದ್ರೆ ಆತನಿಗೆ ಎಷ್ಟು ಅರ್ಥ ಆಗ್ತದೆ. ಅದೇ ಪರಿಸ್ಥಿತಿ ರಾಹುಲ್ ಗಾಂಧಿ ಅವರು ಭಾಷಣ ಮಾಡುವಾಗ ಉಳಿದವರಿಗೆ ಆಗ್ತದೆ. ಏನೋ ಹೇಳಲಿಕ್ಕೆ ಹೊರಡ್ತಾರೆ, ಕೊನೆ ಏನೇನೋ ಹೇಳ್ತಾರೆ. ನಾನು ಏನು ವಿಷಯ ಹಿಡ್ಕೊಂಡು ಮಾತಾಡ್ಲಿಕ್ಕೆ ಶುರು ಮಾಡಿದ್ದೇನೆ ಅಂತ ತಗೊಂಡು ಮರ್ತೋಗುತ್ತೆ ಏನೋ ಗೊತ್ತಿಲ್ಲ. ಕೊನೆಗೆ ಏನೋ ಒಂದು ಹೇಳ್ಬಿಡ್ತಾರೆ. ಏನಾಗ್ತದೆ ಅಂದ್ರೆ, ಸಾಮಾನ್ಯವಾಗಿ ನೀವು ಮೆಗಾ ಸೀರಿಯಲ್ಸ್ ಗಳನ್ನೆಲ್ಲ ನೋಡ್ತಿರಲ್ಲ, ಅಂದ್ರೆ 4 ವರ್ಷ 5 ವರ್ಷ 10 ವರ್ಷ ಈ ತರ ನಡೀತದಲ್ಲ. ಕತೆ ಪ್ರಾರಂಭ ಆಗುವಾಗ ಏನೋ ಒಂದು ಎಳೆ ಇಟ್ಕೊಂಡು ಶುರು ಮಾಡಿರ್ತಾರೆ. ನಂತರ ಏನಾಗುತ್ತೆ, 1 ವರ್ಷ 2 ವರ್ಷ ಹೋದಾಗ ಆ ಕತೆ ಎಲ್ಲಿಂದ ಎಲ್ಲಿಗೂ ಹೋಗ್ಬಿಡ್ತದೆ. ನೀವು ಡೈಲಿ ನೋಡ್ತಾ ಇದ್ರು ಕೂಡ ನಿಮ್ಗೆ ಸ್ವಲ್ಪ ದಿನಗಳಲ್ಲೇ ಈ ಕತೆ ಪ್ರಾರಂಭ ಏನಾಗಿತ್ತು, ಪ್ರಾರಂಭದಲ್ಲಿ ಏನಿತ್ತು, ಇದೆಲ್ಲವೂ ನೀವು ಮರ್ತೋಗ್ಬಿಡ್ತದೆ. ಆ ರೀತಿಯಾದಂತಹ ಪರಿಸ್ಥಿತಿ ರಾಹುಲ್ ಗಾಂಧಿ ಅವರ ಭಾಷಣವನ್ನ ನೋಡಿದಾಗ ನಿಮ್ಗೆ ಅನಿಸ್ತದೆ. ಇಷ್ಟನ್ನ ನಾನು ಹೇಳ್ತಾ ಇರೋದು ಯಾಕಂದ್ರೆ, ಅವರು ಕಾಂಗ್ರೆಸ್ ಬಗ್ಗೆನೇ ಈ ಭಾಷಣದಲ್ಲಿ ಹೇಳ್ತಾ ಇದ್ರು. ಅದೇನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಬಹಳಷ್ಟು ತಪ್ಪುಗಳನ್ನ ಮಾಡ್ತಾ ಇದೆ. ರೇಸ್ ಕುದುರೆನ ತಗೊಂಡೋಗಿ ಇವರು ಮದುವೆಯ ಭಾರತ್ ಅಂದ್ರೆ ಮದುವೆ ಟೈಮ್ನಲ್ಲಿ ಮದುಮಗನ, ನಮ್ಮ ಕಡೆ ಇರೋಲ್ಲ, ಸಾಮಾನ್ಯವಾಗಿ ರಾಜಪುತ್ರ ಅಥವಾ ಉತ್ತರ ಭಾರತದಲ್ಲಿ ಅಲ್ಲೆಲ್ಲ ಇದೆಯಲ್ಲ ಈ ವ್ಯವಸ್ಥೆ. ಮದುಮಗನ ಕುದುರೆಯಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಬರ್ತಾರೆ. ಅದಕ್ಕೆ ಮೆರವಣಿಗೆ ಕುದುರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದ್ರಲ್ಲಿ ಕೂರ್ಸ್ಕೊಂಡು ಸಾಮಾನ್ಯವಾಗಿ ಬಿಳಿ ಕುದುರೆಯನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಅದಕ್ಕೆಲ್ಲ ಅಲಂಕಾರ ಮಾಡಿರ್ತಾರೆ. ಅದ್ರ ಮೇಲೆ ಮದುಮಗನ ಕೂರ್ಸ್ಕೊಂಡು ಇವರೆಲ್ಲರೂ ಸುತ್ತ ಡಾನ್ಸ್ ಮಾಡ್ಕೊಂಡು ಆತನನ್ನ ಕರ್ಕೊಂಡು ಬರ್ತಾರೆ ಮದುವೆ ಮನೆಗೆ. ಅಂದ್ರೆ ಭಾರತ್ನಲ್ಲಿ ಬರೋದದು. ಅಂದ್ರೆ ರೇಸ್ ಕುದುರೆನ ಇದಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅದಕ್ಕೆ ಏನ್ ಕೆಲಸ ಇರ್ತದೆ, ಅದು ಓಡ್ಲಿಕ್ಕಿದೆ ಇಲ್ಲ, ಅದಕ್ಕೆ ಬದಲಾಗಿ ಮೆಲ್ಲ ನಡ್ಕೊಂಡು ಹೋದ್ರೆ ಸಾಕಾಗ್ತದೆ. ಅದೇ ಈ ಮೆರವಣಿಗೆಗಳಲ್ಲಿ ಉಪಯೋಗಿಸುವಂತ ಕುದುರೆನ ತಗೊಂಡು ಬಂದು ಇಲ್ಲಿ ರೇಸಿಗೆ ನಿಲ್ಲಿಸ್ತಾರೆ. ಅದು ಎಷ್ಟು ಓಡ್ತದೆ, ಯಾಕಂದ್ರೆ ಅದಕ್ಕೆ ಓಡೋದೇ ಗೊತ್ತಿಲ್ಲ. ಅದೇನಿದ್ರು ಕೂಡ ಮೆಲ್ಲ ನಡ್ಕೊಂಡು ಹೋಗ್ತದೆ. ಅದು ಜೋರಾಗಿ ನಡಿಲಿಕ್ಕಿಲ್ಲ, ಮೆಲ್ಲ ನಡ್ಕೊಂಡು ಹೋಗೋದು ಮಾತ್ರ ಅದಕ್ಕೆ ಗೊತ್ತಿರ್ತದೆ ಹೊರತು ಅದು ಎಲ್ಲಿಯೂ ಕೂಡ ರೇಸ್ ನಲ್ಲಿ ಭಾಗವಹಿಸಿರೋಲ್ಲ. ರೇಸ್ ಅಂದ್ರೆ ಏನಂತೇಳಿ ಗೊತ್ತಿರಲ್ಲ ಅದಕ್ಕೆ. ಫಸ್ಟ್ ಆಫ್ ಆಲ್ ಅದಕ್ಕೆ ಓಡ್ಲಿಕ್ಕೆ ಗೊತ್ತಿಲ್ಲ. ಆಲ್ಮೋಸ್ಟ್ ಓಡೋದನ್ನೇ ಮರ್ತಿರ್ತದೆ ಅಂತೇಳಿ ಹೇಳ್ಬೋದು. ಆ ರೀತಿಯಾದಂತ ಕುದುರೆನ ತಗೊಂಡು ಬಂದು ನೀವು ರೇಸ್ ನಲ್ಲಿ ನಿಲ್ಲಿಸ್ತಾ ಇದ್ದೀರಾ. ಆಗ ಏನಾಗ್ತದೆ, ಅಕ್ಕಪಕ್ಕದಲ್ಲಿ ನಿಂತಿರುವಂತ ಎಲ್ಲಾ ಕುದುರೆಗಳು ಕೂಡ ಅಷ್ಟೇ ರೇಸ್ ನಲ್ಲಿ ಪಳಗಿರುವಂತ ಕುದುರೆಗಳು. ಅದ್ರ ಮೇಲ್ಗಡೆ ಕೂತಿರುವಂತ ಜಾಕಿ ಒಮ್ಮೆ ಕಾಲಿಂದ ತಿವಿದ್ರು ಸಾಕು, ಅದು ಮಿಂಚಿನ ವೇಗದಲ್ಲಿ ಓಡ್ಲಿ ಶುರು ಮಾಡ್ತದೆ. ಆದ್ರೆ ಇಲ್ಲಿ ಈ ಕುದುರೆ ಇದೆಯಲ್ಲ, ಈ ಭಾರತ್ನಿಂದ ತಗೊಂಡು ಬಂದಿರುವಂತ ಕುದುರೆ ಇದೆಯಲ್ಲ, ಅದ್ರ ಮೇಲೆ ಕೂತ್ಕೊಂಡಿರುವಂತಹ ಮದುಮಗ ಏನಿದ್ದಾನೆ, ಆತ ತಿವಿದ್ರು ಕೂಡ ಅದು ಹೋಗಲ್ಲ. ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಮುಂದೆ ಹೋಗ್ತದೆ ಹೊರತು ಅದು ಓಡಲ್ಲ. ಇದು ಪರಿಸ್ಥಿತಿ ಅಂತ ಹೇಳ್ಕೊಂಡು ರಾಹುಲ್ ಗಾಂಧಿ ಅವರು ತನ್ನ ಪಕ್ಷವನ್ನೇ ಈ ರೀತಿಯಾಗಿ ಅನಲೈಸ್ ಮಾಡಿದ್ದಾರೆ. ಅಟ್ಲೀಸ್ಟ್ ಇದ್ರಲ್ಲಿ ನಂಗೆ ಖುಷಿಯಾಗಿರೋದು ಏನು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರಿಗೂ ಇಷ್ಟೊಂದು ಬುದ್ಧಿ ಬಂದಿದೆಯಲ್ಲ ಇಷ್ಟು ವರ್ಷ ಆದ್ಮೇಲೆ. ಯಾಕಂದ್ರೆ ಈಗ ಬಹುಶಃ ಅವರಿಗೆ ಈ ವಿಸ್ಡಮ್ ಟೀತ್ ಅಂತ ಹೇಳಿ ಹೇಳ್ತಾರಲ್ಲ, ಅದು ಬರ್ತಾ ಇದೆ ಅನಿಸ್ತದೆ. ಸಾಮಾನ್ಯವಾಗಿ 17-18 ವರ್ಷಕ್ಕೆ ಬರ್ತದೆ. ರಾಹುಲ್ ಗಾಂಧಿ ಅವರು 50 ದಾಟಿದ್ಮೇಲೆ ಬಂದಿದೆ ಅನಿಸ್ತದೆ. ಅಂದ್ರೆ ಇಷ್ಟೊಂದು ಅರ್ಥ ಮಾಡ್ಕೊಂಡ್ರಲ್ಲ, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಉದ್ಧಾರ ಆಗುವಂತ ಸಾಧ್ಯತೆ ಇದೆ ಅನಿಸ್ತು. ಆದ್ರೆ ಫಸ್ಟ್ ಆಫ್ ಆಲ್ ರಾಹುಲ್ ಗಾಂಧಿ ಅವರು ಯಾವ ಕುದುರೆ ಅಂತ ಹೇಳ್ಕೊಂಡು ಅವ್ರು ಅರ್ಥ ಮಾಡ್ಕೋಬೇಕಾಗ್ತದೆ. ಇದು ರೇಸ್ ಅಲ್ಲಿ ಓಡುವಂತ ಕುದುರೆನ ಅಥವಾ ಈ ಮೆರವಣಿಗೆ ಹೋಗುವಂತ ಕುದುರೆನ ಅಂತ ಹೇಳ್ಕೊಂಡು ಅವರೇ ಅರ್ಥ ಮಾಡ್ಕೋಬೇಕು. ಅದೇ ರೀತಿಯಲ್ಲಿ ಅವ್ರ ಪಕ್ಷದಲ್ಲಿ ಉಳಿದವರು, ಅವರ ಅಕ್ಕಪಕ್ಕದಲ್ಲಿರುವಂತಹ ಕೆಲವು ಮುದಿ ಕುದುರೆಗಳಿದಾವೆ. ಒಂದು ಜಯರಾಮ್ ರಮೇಶ್ ಅಂತ ಹೇಳ್ಕೊಂಡು ಒಂದಿದೆ, ಅದರ ಮಲ್ಲಿಕಾರ್ಜುನ್ ಖರ್ಗೆ, ಹಾಗೇನೆ ದಿಗ್ವಿಜಯ್ ಸಿಂಗ್ ಅನ್ನುವ ಒಂದು ಕುದುರೆ. ಈ ರೀತಿ ಹಲವಾರು ಜನ ಇದ್ದಾರೆ. ಈ ರೀತಿಯ ಕುದುರೆಗಳ ಬಗ್ಗೆ ಕೂಡ ಇವರು ಯೋಚನೆ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಇವ್ರು ಹೇಳ್ದಾಗೆ ಇವ್ರಿಗೆ ಬೇಕಾಗಿರೋದು ಈಗ ರೇಸ್ ನಲ್ಲಿ ಓಡುವಂತಹ ಕುದುರೆಗಳು. ಇಲ್ಲದಿದ್ರೆ ಖಂಡಿತವಾಗಿ ಇವರು ಮುಂದಿನ ಚುನಾವಣೆಗಳಲ್ಲಿ ಓಡೋದಂತೂ ಬಿಟ್ಬಿಡಿ, ನಡಿಲಿಕ್ಕೂ ಆಗದೆ ಇರುವಂತ ಕುದುರೆಗಳನ್ನ ಇವರು ಇಟ್ಕೊಂಡು ಚುನಾವಣೆ ಎದುರಿಸಬೇಕಾಗ್ತದೆ. ಆಗ ಖಂಡಿತವಾಗಿ ಸೋತ್ ಬಿಡ್ತಾರೆ.
ಹಾಗಾಗಿ ಈ ಭಾಷಣವನ್ನು ಕೇಳಿದಾಗ ನನಗೆ ಸ್ವಲ್ಪ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿ ಕೊನೆಗೂ ಈ ರೀತಿ ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರಲ್ಲ. ಯೂಶುವಲಿ ಏನಾಗುತ್ತೆ, ಕಾಂಗ್ರೆಸ್ನಲ್ಲಿ ಬೇರೆಯವರಿಗೂ ಕೂಡ ಇದು ಐಡಿಯಾ ಬಂದಿರ್ತದೆ. ಈ ಹಿಂದೆ ಕೂಡ ಅಷ್ಟೇ ನನಗೆ ಗೊತ್ತಿದ್ದಾಗೆ ಚಿದಂಬರಂ ಯಾರ ಹತ್ರನೂ ಹೇಳಿರುವಂತಹದ್ದು, ಅಂದ್ರೆ ರಾಹುಲ್ ಗಾಂಧಿ ಅವರು ಏನೋ ತಪ್ಪು ಮಾಡ್ತಾ ಇದ್ದಾರೆ, ಅದನ್ನ ನೀವು ತಿದ್ಲಿಕ್ಕಾಗಲ್ವ, ಅವ್ರಿಗೆ ಹೇಳಲಿಕ್ಕಾಗಲ್ವ ಅಂತೇಳಿ ಕೇಳಿದ್ದಕ್ಕೆ ಚಿದಂಬರಂ ಅವ್ರಿಗೆ ಹೇಳಿದ್ರಂತೆ ಪಕ್ಕದಲ್ಲಿದ್ದವರಿಗೆ, ನನಗೂ ಗೊತ್ತಿದೆ ಅವ್ರು ತಪ್ಪು ಮಾಡ್ತಾ ಇದ್ದಾರೆ, ಅವ್ರು ಹೇಳೋದೆಲ್ಲ ಸುಳ್ಳು ತಪ್ಪು ಅಂತ ನನಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದ್ರೆ ಅದನ್ನು ನಾನು ಹೇಳುವ ಹಾಗಿಲ್ಲ. ನಾನು ಒಂದ್ ವೇಳೆ ಹೇಳಿದ್ರೆ ನನ್ನನ್ನ ಪಕ್ಷದಿಂದ ತೆಗೆದು ಹಾಕ್ಬಿಡ್ತಾರೆ. ಅದಕ್ಕೆ ನನಗೆ ಯಾಕೆ, ಇಷ್ಟು ವರ್ಷ ಆಯ್ತು ಪಕ್ಷದಲ್ಲಿದ್ದೇನೆ, ಇನ್ನೂ ಸ್ವಲ್ಪ ಟೈಮ್ ಪಕ್ಷದಲ್ಲಿ ಇದ್ಕೊಂಡು ಆರಾಮದಲ್ಲಿ ನಾನು ಎಂಜಾಯ್ ಮಾಡ್ಕೊಂಡಿದ್ದೇನೆ ಲೈಫ್ನ ಅಂತ ಹೇಳ್ಕೊಂಡು ಅವರಿಗೆ ಹೇಳಿದ್ರಂತೆ. ಅಂದ್ರೆ ಅಲ್ಲಿ ಏನ್ ನಡೀತಾ ಇದೆ ಅದನ್ನ ಯಾರು ಕೂಡ ಹೇಳುವ ಹಾಗಿಲ್ಲ. ಅದು ಈ ಪಕ್ಷದಲ್ಲಿರುವಂತಹ ದೊಡ್ಡ ಸಮಸ್ಯೆ. ಆದ್ರೆ ಅದನ್ನ ಈಗ ರಾಹುಲ್ ಗಾಂಧಿ ಅವರು ಮನಗಂಡಿದ್ದಾರೆ. ಸೊ ನಾವು ಹೀಗೆ ಹೋದ್ರೆ ಮುಂದಿನ ದಿನಗಳಲ್ಲಿ ನಾವು ನಡಿಲಿಕ್ಕೂ ಆಗದಿರುವಂತ ಈ ಎಲ್ಲ ಕುದುರೆಗಳನ್ನ ಇಟ್ಕೊಂಡು ಹೋಗ್ತಾ ಇದ್ರೆ ಖಂಡಿತವಾಗಿ ನಾವು ಸೋತು ಸುಣ್ಣಾಗ್ತೇವೆ ಅನ್ನೋದು ಗೊತ್ತಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಅವರು ರೇಸ್ ಕುದುರೆಗಳನ್ನೇ ತಗೊಂಡು ಚುನಾವಣೆಗೆ ಇಳಿಲಿ, ಆ ಮುಖಾಂತರ ಅವರ ತಾಕತ್ತೇನು ಅಂತ ತಗೊಂಡು ತೋರಿಸ್ಲಿ. ಇದ್ರ ಜೊತೆಗೆ ಆ ಕುದುರೆಯ ಜಾತಿ ಮತ ಇದನ್ನೆಲ್ಲ ಹುಡ್ಕೊಂಡು ಹೋದ್ರೆ ಅದು ಕೂಡ ಅವ್ರಿಗೆ ಬಹಳಷ್ಟು ಸಮಸ್ಯೆಯನ್ನು ಉಂಟು ಮಾಡಬಹುದು. ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗ್ತದೆ ಅಂತೇಳಿ. ಕೊನೆಗೂ ರಾಹುಲ್ ಗಾಂಧಿ ಅವರ ಜ್ಞಾನೋದಯ ಆಗಿದ್ದಕ್ಕಾಗಿ ಬಹಳಷ್ಟು ಸಂತೋಷ ಆಯ್ತು ನನಗೆ. ಅದೇ ರೀತಿಯಲ್ಲಿ ಕೇವಲ ನಾನೊಬ್ಬನೇ ಸಂತೋಷ ಅನುಭವಿಸೋದಲ್ಲ, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತಾ ಇದ್ದೇನೆ. ನೀವು ಕೂಡ ಇದ್ರ ಬಗ್ಗೆ ಖುಷಿ ಪಡಿ. ಮುಂದಿನ ದಿನಗಳಲ್ಲಿ ಡಿಫ್ರೆಂಟ್ ಆಗಿರುವಂತಹ ಕಾಂಗ್ರೆಸ್ನ ನೋಡುವಂತ ಸಾಧ್ಯತೆಗಳು ಇದೆ ಅನಿಸ್ತಾ ಇದೆ. ನೋಡೋಣ ಮುಂದೆ ಏನೆಲ್ಲ ಆಗ್ತದೆ ಅಂತೇಳಿ. ಸ್ನೇಹಿತರೆ, ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.